RCB ಟೀಮಿಗೆ ಜಾರ್ಡನ್ ಕಾಕ್ಸ್ ಅಂತೇಳಿ 75 ಲಕ್ಷಕ್ಕೆ ಮಿನಿ ಆಕ್ಷನ್ ಒಬ್ಬರು ಪ್ಲೇಯರ್ ಬಂದಾರ. ಅವರು ಇಂಗ್ಲೆಂಡ್ ನ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್. ಅವ್ರಿಗೆ 25 ವರ್ಷ. ಜಾರ್ಡನ್ ಕಾಕ್ಸ್ ಅವರು ಬೇಸಿಕಲಿ ಹೊಡಿಬಡಿ ಪ್ಲೇಯರ್. ಪಿಲ್ ಸಾಲ್ಟ್ ಅವ್ರಿಗೆ ಬ್ಯಾಕಪ್ ಪ್ಲೇಯರ್ ಆಗಿ ಅವ್ರನ್ನ ಖರೀದಿ ಮಾಡ್ಯಾರ. ಹೆಂಗಂದ್ರು ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಅಲ್ಲ, ಪಿಲ್ ಸಾಲ್ಟ್ ಅವರು ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್, ಜಾರ್ಡನ್ ಕಾಕ್ಸ್ ಅವರು ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್. ಹಂಗ ಈ 100 ಲೀಗ್ ಅಂತ ಐತಿ, ನೀವು ಫಾಲೋ ಮಾಡಿದ್ರೆ ಗೊತ್ತಾಗುತ್ತೆ. 100 ಲೀಗ್ ಒಳಗ 100 ಲೀಗ್ ಈ ವರ್ಷ ನಡೀತಲ್ಲ 2025, ಅದರೊಳಗ ಅವರು ಪ್ಲೇಯರ್ ಆಫ್ ದಿ ಸೀರೀಸ್ 8 ಮ್ಯಾಚ್ ಕೂಡಿ ಅವರು 367 ರನ್ ಹೊಡಿತಾರ. ಅವರು ಪ್ಲೇಯರ್ ಆಫ್ ದಿ ಸೀರೀಸ್ ಸಿಗ್ತೈತಿ. ಈ 100 ಲೀಗ್ ಒಳಗ ಅವರು ಒಂದ್ ಮ್ಯಾಚ್ ಒಳಗ 29 ಬಾಲಿಗೆ 86 ರನ್ ಹೊಡಿತಾರ. ಹಂಗ್ ನೋಡಿದ್ರ RCB ಒನ್ ಆಫ್ ದಿ ಬೆಸ್ಟ್ ಬೈ ಅನ್ಬೋದು. ಯಾಕಂದ್ರ ನಾವು ಬ್ಯಾಕಪ್ ನು ಸ್ಟ್ರೆಂತ್ ಮಾಡ್ಕೋಬೇಕೈತಿ. ಪಿಲ್ ಸಾಲ್ಟ್ ಅವ್ರಿಗೆ ಬ್ಯಾಕಪ್ ಆದಾಗ ಈಗ ಇಂಜುರಿ ಆಯ್ತಂದ್ರೆ ಪಿಲ್ ಸಾಲ್ಟ್ ಅವ್ರಿಗೆ ಯಾವಾಗ ಬ್ಯಾಕಪ್ ಪ್ಲೇಯರ್ ಆಗಿ ಜಾರ್ಡನ್ ಕಾಕ್ಸರ್ ಇರ್ತಾರ. ಹಂಗೇನ್ ಇಂಜುರಿ ಆಗಬಾರ್ದು. ಈ ಆಯ್ತಂದ್ರ ಹೇಳಕ್ ಬರಂಗಿಲ್ಲ. ಅಕಸ್ಮಾತ್ ಪಿಲ್ ಸಾಲ್ಟ್ ಅವ್ರ ಇಂಜುರಿ ಆದ್ರ ಬ್ಯಾಕಪ್ ಆಗಿ ಜಾರ್ಡನ್ ಕಾಕ್ಸರ್ ಇರ್ತಾರ. ಹಂಗ ಜಾಕೋಬ್ ಬೆಥೆಲ್ ಅದಾರ. ಇವ್ ಜಾರ್ಡನ್ ಕಾಕ್ಸ್ ಇನ್ನೊಬ್ರು ಬ್ಯಾಕಪ್. ಕಡಿಮೆ ರೊಕ್ಕದಾಗ ಒನ್ ಆಫ್ ದಿ ಬೆಸ್ಟ್ ಬೈ ಅನ್ಬೋದು. ಜಸ್ಟ್ ಈಗ 25 ವರ್ಷ ಜಾರ್ಡನ್ ಕಾಕ್ಸ್ ಅವ್ರನ್ನ RCB ಅವ್ರು ತಗೊಂಡಿರ್ ಬಗ್ಗೆ ನಿಮಗೆ ಏನ್ ಅನ್ಸ್ತದೆ ಅನ್ನೋದನ್ನ ಕಮೆಂಟ್ ಮಾಡಿ.